ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 25ನೇ ವಾಕ್ಯ. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಈ ಲೋಕದಲ್ಲಿ ಜ್ಞಾನಿಯಾದ ಸೊಲೊಮೋನ್ ಹೇಳುವಂಥ ಒಂದು ಮಾತೇನು ಅಂದರೆ, ಕಳವಳವು ಮನಸ್ಸನ್ನು ಕುಗ್ಗಿಸುವುದು. ಕಳವಳ ಮನುಷ್ಯನ ಜೀವಿತದಲ್ಲಿ ನಿರಂತರವಾಗಿರುವಂಥದ್ದಾಗಿದೆ. ಕಳವಳ ಒಂದು ರೀತಿಯ ಗೊಂದಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಒಂದು ಸನ್ನಿವೇಶ. ಕಳವಳದ ಸನ್ನಿವೇಶದಲ್ಲಿ ಹಾದು ಹೋಗುವಂಥ ಅನೇಕ ವ್ಯಕ್ತಿಗಳನ್ನು ನೋಡ್ಬೋದು. ಕಳವಳ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗೊಂದಲ ಇದೆ, ಅಂಥ ಸನ್ನಿವೇಶಗಳಲ್ಲಿ ಅನೇಕರು ಹಾದು ಹೋಗೋದನ್ನು ನಾವು ನೋಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಇದು ಕಳವಳ ಏನು ಮಾಡುತ್ತೆ, ಮನಸ್ಸನ್ನು ಕುಗ್ಗಿಸ್ಬಿಡುತ್ತೆ. ಕಳವಳ ಮನಸ್ಸನ್ನು ಬಲಹೀನಗೊಳಿಸ್ಬಿಡುತ್ತೆ, ಮನಸ್ಸನ್ನು ಅಧೈರ್ಯಗೊಳಿಸ್ಬಿಡುತ್ತೆ. ಈ ಹಗಲ ಸಮಯದಲ್ಲಿ ಕಳವಳ ಬೇಡ. ಕಳವಳವನ್ನು ನಾವು ತೆಗೆದುಹಾಕಬೇಕು, ಗೊಂದಲವನ್ನು ತೆಗೆದುಹಾಕಬೇಕು, ದೇವರ ಮುಖವನ್ನು ನೋಡಬೇಕು. ಕಳವಳ ಪಟ್ಟಿದ್ದರಿಂದ ಯಾವ ಒಂದು ಪರಿಹಾರವನ್ನು ಸಹ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಸಾಧಾರಣ ಹಾಡುಗಾರ ಹೇಳ್ತಾನೆ, ಕಳವಳವೇ ಬೇಡ, ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತೆ. ನೀನು ಕಳವಳವೇ ಬೇಡ, ಕಳವಳ ಪಡಬೇಡ ನೀನು. ಏಕೆಂದರೆ ದುಃಖ ಬಂದಾಗ ಒಂದು ಕಳವಳ, ಗೊಂದಲ, ಏನಾಗುತ್ತೋ ಏನೋ, ಈ ದುಃಖ ನನ್ನನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೋ, ಈ ಸನ್ನಿವೇಶ, ಈ ಸಮಸ್ಯೆಗಳು ನನ್ನನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೋ ಅಂತ ಗೊತ್ತಿಲ್ಲ. ಒಂದು ರೀತಿಯ ಗೊಂದಲದಲ್ಲಿ ಮನುಷ್ಯ ಸಿಕ್ಕಾಕ್ಕೊಳ್ತಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಅಂಥ ಸನ್ನಿವೇಶಗಳಲ್ಲಿ ಕಳವಳ ಪಡದೆ ದೇವರ ಮುಖವನ್ನು ನೋಡುತ್ತಾ, ದೇವರಲ್ಲಿ ಆಶ್ರಯಿಸುತ್ತಾ ಮುಂದೆ ಸಾಗಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವವನಾಗಿದ್ದಾನೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ದೇವರ ಮಕ್ಕಳು ಎಂಬುದಾಗಿ ಹೆಸರು ಪಡೆದಂತಹ ವ್ಯಕ್ತಿಗಳು ಅಥವಾ ದೇವರನ್ನು ಯಥಾರ್ಥವಾಗಿ ಆರಾಧಿಸ್ತಾ ಇರುವಂತಹ ದೇವರ ಮಕ್ಕಳು ಸಹ ಕಳವಳದ ಸನ್ನಿವೇಶದ ಮೂಲಕ ಹಾದು ಹೋಗ್ತಾರೆ. ಏನಾಗುತ್ತೆ, ಮುಂದೆ ಏನಾಗಬಹುದು, ಯಾವ ರೀತಿ ಆಗುತ್ತೆ, ಈ ಸನ್ನಿವೇಶ ಇನ್ನು ಯಾವ ರೀತಿ ಮುಂದೆ ಹೋಗುತ್ತೆ, ಇದರಲ್ಲಿ ನನಗೆ ಜಯ ಇದೆಯಾ, ಇದರಲ್ಲಿ ನಾನು ಸೋತೋಗ್ಬಿಡ್ತೀನಾ, ಇದರಲ್ಲಿ ನಿರಾಶನಾಗ್ತೀನಾ, ಇದರಲ್ಲಿ ನಾನು ಗೆಲುವು ಸಾಧಿಸೋಕ್ಕೆ ಸಾಧ್ಯವಾ, ಈ ರೀತಿ ಒಂದು ಕಳವಳದ ಒಂದು ಅನುಭವ, ಒಂದು ರೀತಿಯ ಗೊಂದಲದ ಅನುಭವ ಮನುಷ್ಯನ ಜೀವಿತದಲ್ಲಿ ಉಂಟಾಗ್ತದೆ, ವ್ಯಕ್ತಿಗಳ ಜೀವಿತದಲ್ಲಿ ಉಂಟಾಗ್ತದೆ. ಆಗ ಏನಾಗ್ತಾನೆ, ಮಾನಸಿಕವಾಗಿ ಅವನು ಕುಗ್ಗಿ ಹೋಗ್ತಾನೆ, ಮನಸ್ಸು ಕುಗ್ಗಿ ಹೋಗಿಬಿಡುತ್ತೆ, ಅವನ ಮನಸ್ಸಲ್ಲಿ ಧೈರ್ಯ ಕಳ್ಕೊಳ್ತಾನೆ, ಅವನು ನಿರಾಶೆ ಅನುಭವದಲ್ಲಿ ಹಾದು ಹೋಗ್ತಾನೆ. ಆದರೆ ಈ ದಿವಸ ಕರ್ತನ ಮುಖವನ್ನು ನೋಡುತ್ತಾ, ಕರ್ತನಲ್ಲಿ ಆಶ್ರಯಿಸುತ್ತಾ ಹೇಳಬೇಕು, ದೇವರೇ ನನ್ನ ಮನಸ್ಸು ಕುಗ್ಗಿ ಹೋಗಬಾರ್ದು. ಆದರೆ ದೇವರ ವಾಕ್ಯ ನೆಕ್ಸ್ಟ್ ಹೇಳುತ್ತೆ, ಕನಿಕರದ ಮಾತು ಅದನ್ನು ಹಿಗ್ಗಿಸುತ್ತೆ. ಕನಿಕರದ ಮಾತು. ಈ ಲೋಕದಲ್ಲಿ ನಮಗೆ ಕನಿಕರ ತೋರಿಸೋರು ಯಾರೂ ಇಲ್ಲ. ಕನಿಕರ ತೋರಿಸೋರು ಒಬ್ಬರು, ಅದು ದೇವರು ಮಾತ್ರ. ದೇವರ ವಾಕ್ಯದಲ್ಲಿ ಓದುವಾಗ, ನನ್ನ ಮೇಲೆ ಕರುಣೆ ಇಡು, ನನ್ನ ಮೇಲೆ ದಯವಿಡು ಎಂಬುದಾಗಿ ಬರ್ತಿಮಾಯಿ ಕೂಗಿದಾಗ ಅವನ ಮೇಲೆ ಕನಿಕರದ ಒಂದು ಮಾತನ್ನು ಹೇಳ್ತಾನೆ, ಅವನನ್ನು ಕರೆಯಿರಿ. ಕನಿಕರದ ಮಾತು. ಒಬ್ಬ ಕುಷ್ಠರೋಗಿ, ಮಾರ್ಕ 1ನೇ ಅಧ್ಯಾಯ 40ನೇ ವಾಕ್ಯದಿಂದ ಓದುವಾಗ, ಒಬ್ಬ ಕುಷ್ಠರೋಗಿ ಬಂದು ಯೇಸು ಹತ್ರ ಹೇಳ್ತಾನೆ, ನನ್ನನ್ನು ಮನಸ್ಸಿದ್ದರೆ ನೀನು ಶುದ್ಧ ಮಾಡಬಲ್ಲೆ ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ನನಗೆ ಮನಸ್ಸಿದೆ, ನೀನು ಶುದ್ಧನಾಗು. ಯೇಸುವಿನ ಮಾತು ಕನಿಕರದ ಮಾತು. ಯೇಸುವಿನ ಮಾತು ಕಳವಳವನ್ನು ನೀಗಿಸುವಂತಹ ಮಾತು. ಯೇಸುವಿನ ಮಾತು ನಿನ್ನ ಗೊಂದಲವನ್ನು ಪರಿಹಾರ ಮಾಡುವಂತಹ ಮಾತು. ಯೇಸುವಿನ ಮಾತು ನಿನ್ನಲ್ಲಿ ಸಮಾಧಾನವನ್ನು ಹುಟ್ಟಿಸುವಂತಹ ಮಾತು. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನಗೆ ಬೇಕಾಗಿರೋದು ನಿನ್ನ ಮಾತು ಸ್ವಾಮಿ. ಯೇಸುವಿನ ಮಾತು. ಬೆಥೆಸ್ದಾ ಕೊಳದಲ್ಲಿ ಬಳಿಯಲ್ಲಿ ಮಲಗಿರುವಂತಹ ವ್ಯಕ್ತಿಗೆ ಯೇಸು ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ಅವನು ಹೇಳ್ತಾನೆ, ಸ್ವಾಮಿ ಇದೆ ಸ್ವಾಮಿ, ಆದರೆ ನನ್ನನ್ನು ಇಳಿಸೋರು ಯಾರೂ ಇಲ್ಲ, ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ಯೇಸು ಒಂದು ಮಾತು ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೀತಾ ಇರು, ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗು. ಆ ಒಂದು ಮಾತು ಅವನ ಜೀವಿತವನ್ನೇ ಬದಲಾಯಿಸ್ತು. ಅವನಲ್ಲಿ ಒಂದು ಕಳವಳ ಇತ್ತು, ಯಾರಿದ್ದಾರೆ ನನಗೆ ಸಹಾಯ ಮಾಡೋಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಈ ಬೆಳಗ್ಗೆ ನನ್ನನ್ನು ಕೇಳುವವರೇ, ನನಗೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ, ನನ್ನ ಕೈ ಹಿಡಿಯೋಕ್ಕೆ ಯಾರೂ ಇಲ್ಲ. ಈ ಕಳವಳದ ಮಧ್ಯದಲ್ಲಿ ಒಂದು ಮಾತು, ಒಂದು ಒಳ್ಳೆಯ ಮಾತು, ಒಂದು ಸಮಾಧಾನದ ಮಾತು, ಒಂದು ಕನಿಕರದ ಮಾತು ಯಾರಾದರೂ ಹೇಳಿದ್ರೆ ಸಾಕಾಗಿತ್ತು ಅಂತ ಯೋಚನೆ ಮಾಡುವಂಥ ದೇವರ ಮಗುವೆ, ಈ ಲೋಕದಲ್ಲಿ ಕನಿಕರದ ಮಾತು ಕೊಡೋರು ಯಾರೂ ಇಲ್ಲ. ನಮ್ಮಲ್ಲಿರುವಂಥ ಗೊಂದಲವನ್ನು, ಕಳವಳವನ್ನು ಹೆಚ್ಚು ಮಾಡೋರೇ ಈ ಭೂಮಿಯಲ್ಲಿರೋರು ಜಾಸ್ತಿ. ಅವ್ರು ಹೇಳುವಂಥ ಮಾತು
ಕನಿಕರದಿಂದ ಬರುವಂಥ ಮಾತಾಗಿರಲ್ಲ, ಕಳವಳವನ್ನು ಹೆಚ್ಚಿಸುವಂಥ ಮಾತಾಗುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಕನಿಕರದ ಮಾತನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಕನಿಕರದ ಮಾತು ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಹಿಗ್ಗಿಸುವಂಥದ್ದಾಗಿದೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಕನಿಕರದ ಮಾತು ನನಗೆ ಬೇಕು. ಬರ್ತಿಮಾಯಿಗೆ ಹೇಳಿದಂತಹ ಮಾತು ನಿನ್ನ ನಂಬಿಕೆಯಂತೆ ಆಗಲಿ. ನನಗೆ ಮನಸ್ಸುಂಟು, ಶುದ್ಧನಾಗುವೆಂದು ಕುಷ್ಠರೋಗಿ ಹೇಳಿದಂತಹ ಕನಿಕರ ಮಾತು. ಬೆತಸ್ತಾ ಕೊಳದ ಬಳಿಯಲ್ಲಿ ಬಿದ್ದಂತಹ ಮನುಷ್ಯನಿಗೆ ಹೇಳಿದಂತಹ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬ ಕನಿಕರದ ಮಾತು ಈ ದಿವಸ ನಿನ್ನ ಕಿವಿಗೆ ಬೀಳುವ ಹಾಗೆ ದೇವರ ಕನಿಕರದ ಮಾತಿಗಾಗಿ ದೇವರ ಸಂದಲ್ಲಿ ಪ್ರಾರ್ಥನೆ ಮಾಡು. ಅಪ್ಪ, ಈ ಲೋಕವೆಲ್ಲ ನನ್ನನ್ನು ಕಳವಳದಿಂದ ತುಂಬಿಸುವಂತಹ ಒಂದು ಸನ್ನಿವೇಶ ಇರುವಾಗ ನನ್ನಲ್ಲಿ ಕನಿಕರವನ್ನು ಹುಟ್ಟಿಸುವಂತಹ ನಿನ್ನ ಮಾತಿಗಾಗಿ ಸ್ತೋತ್ರ. ಆತನ ಮಾತು ನಿನ್ನಲ್ಲಿ ಸಮಾಧಾನವನ್ನು ಕೊಡುತ್ತೆ. ಆ ಕನಿಕರದ ಮಾತು ನಿನ್ನನ್ನು ಹಿಗ್ಗಿಸುವಂಥದ್ದಾಗಿದೆ. ಆ ಮಾತಿಗಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ಕಳವಳದಿಂದ ಕೂಡಿದಂತಹ ಮನಸ್ಸುಳ್ಳ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಸಮಾಧಾನ ಕೊಡು. ನಿನ್ನ ಮಾತು ಅವರನ್ನು ಹಿಗ್ಗಿಸಲಿ, ಅವರನ್ನು ಬಲಪಡಿಸಲಿ, ಧೈರ್ಯಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಲ್ಲಿ ನಿನ್ನ ಮಕ್ಕಳನ್ನ ಮರೆಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.